ಜ್ಯೋತಿಷಿಯೊಬ್ಬನ ಮಾತನ್ನ ನಂಬಿಕೊಂಡು ಮಗಳು ತನ್ನ ಸ್ವಂತ ತಾಯಿಯನ್ನೇ ಕೊಂದು ಹಾಕಿಬಿಟ್ಟಿದ್ದಾಳೆ. ಮನೆಯಲ್ಲೇ ಉಸಿರುಗಟ್ಟಿಸಿ ಬರ್ಬರವಾಗಿ ಮಗಳು ತನ್ನ ತಾಯಿಯನ್ನೇ ಕೊಲೆ ಮಾಡಿರೋದು. ಜ್ಯೋತಿಷಿಯ ಮಾತನ್ನ ನಂಬಿಕೊಂಡು ಈ ಒಂದು ಕೊಲೆ ಮಾಡಿರೋದು. ತುಮಕೂರಿನ ಅನುಪನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ನಡೆದು ಹೋಗಿದೆ. ತಾಯಿ ಪುಷ್ಪವತಿಯನ್ನ ಮಗಳು ಸುಚಿತ್ರಾ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. 1 ವರ್ಷದ ಹಿಂದೆ ಸುಚಿತ್ರಾ ತಂದೆ ಮೃತಪಟ್ಟಿರ್ತಾರೆ. ತಂದೆ ಸಾವಿಗೆ ನನ್ನಮ್ಮನೇ ಕಾರಣ ಅಂತ ಆ ಜ್ಯೋತಿಷಿ ಹೇಳಿರ್ತಾನಂತೆ. ನಿನ್ನ ತಾಯಿಯೇ ನಿನ್ನ ತಂದೆ ಸಾಯೋಕೆ ಪ್ರಮುಖ ಕಾರಣ ಅಂತ ಮಾಟ ಮಾಡಿಸಿ ಸಾಯಿಸಿದ್ದಾಳೆ ನಿನ್ನ ತಂದೆಯನ್ನ ಅಂತ ಹೇಳ್ಕೊಂಡು ಈ ಜ್ಯೋತಿಷಿ ಏನಿದ್ದಾನೆ ಬ್ರೈನ್ ವಾಶ್ ಮಾಡಿರ್ತಾನೆ. ಜ್ಯೋತಿಷಿ ಮಾತಿಗೆ ಕೆರಳಿ ಅಮ್ಮನನ್ನೇ ಮಗಳು ಸುಚಿತ್ರಾ ಕೊಂದು ಹಾಕಿದ್ದಾಳೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಈ ಹಂತಕ್ಕೆ ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿರ್ತಾಳೆ. ತಂದೆ 1 ವರ್ಷದ ಹಿಂದೆ ಸಾವನ್ನಪ್ಪಿರ್ತಾನೆ. ಸೊ ತಂದೆ ಸಾವಾಗಿದೆಯಲ್ಲ, ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳ್ಕೊಂಡು ಆನ್ಲೈನ್ ನಲ್ಲಿ ಮಗಳು ಜ್ಯೋತಿಷಿಯನ್ನ ಸಂಪರ್ಕ ಮಾಡಿರ್ತಾಳೆ. ಈ ಸುಚಿತ್ರಾ ಅನ್ನುವಂಥ ಪಾಪಿ ಮಗಳು ತಂದೆ ಸಾವಿಗೆ ಏನ್ ಕಾರಣ ಇರಬಹುದು ಅಂತ ಹೇಳ್ಕೊಂಡು ಜ್ಯೋತಿಷಿ ಹತ್ರ ಪ್ರಶ್ನೆಯನ್ನ ಮಾಡ್ತಾಳೆ. ತಂದೆ ಸಾವಿಗೆ ನಿಮ್ಮ ತಾಯಿಯೇ ಕಾರಣ, ನಿಮ್ಮ ತಾಯಿಯೇ ಮಾಟ ಮಾಡಿಸಿದಾಳೆ ಅಂತ ಜ್ಯೋತಿಷ್ಯದ ಮಾತುಗಳನ್ನ ಆಡಿದ್ದಾನೆ. ಸುಚಿತ್ರಾ ನಂಬಿದ್ಲು ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಸದ್ಯಕ್ಕೆ ಈ ಮಗಳು ತಾಯಿಯನ್ನ ಯಾವ ರೀತಿ ಕೊಲೆ ಮಾಡಿದ್ಲು, ಮತ್ತೆ ಆ ಜ್ಯೋತಿಷಿ ಯಾರು, ಎಲ್ಲಿ ಅವನ ಅರೆಸ್ಟ್ ಆಗಿದ್ಯಾ, ಹೇಗೆ? ಧನುಷಿ ಅಕ್ಕನನ್ನ ಇದುವರೆಗೂ ಕೂಡ ಪೊಲೀಸರು ಸಂಪರ್ಕ ಮಾಡಕ್ಕಾಗಲಿಲ್ಲ. ಯಾಕಂದ್ರೆ ಈಕೆ ತನ್ನ ತಂದೆ ಸಾವನ್ನಪ್ಪಿದ ಬಳಿಕ ಈಕೆ ನನ್ನ ತಂದೆ ಸಾವಿನಾಗಿ ಏನೇನು ಕಾರಣ ಅಂತ ಹೇಳಿಕೆ ಹುಡುಕ್ತಾ ಇರ್ತಾಳೆ. ಸೊ ಯಾರೋ ಸ್ನೇಹಿತರು ಹೇಳ್ತಾರೆ ಈಕೆಗೆ ಈ ತರದ್ದು ಜ್ಯೋತಿಷ್ಯದಲ್ಲಿ ಕೇಳಿ ನೋಡಿ ಏನಾದ್ರು ಸಿಗ್ಬೋದು ಅಂತ ಹೇಳಿ. ಈಕೆಗೆ ಯಾರು ಕೂಡ ಲೋಕಲ್ ಆಗಿ ಜ್ಯೋತಿಷ್ಯರು ಪರಿಚಯ ಇರೋದಿಲ್ಲ. ಸೊ ಈಕೆ ಏನು ಸುಚಿತ್ರಾ ಏನಿದ್ದಾಳೆ, ಇವಳು ಒಂದು ಆನ್ಲೈನ್ ಮೊರೆ ಹೋಗ್ತಾಳೆ. ಅಲ್ಲಿ ಕೆಲವೊಂದು ಜ್ಯೋತಿಷಿಗಳ ಒಂದು ಡೀಟೇಲ್ಸ್ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಅವರು ಇವ್ರದೆಲ್ಲ ಒಂದು ಹಿನ್ನೆಲೆ ಎಲ್ಲ ತಿಳ್ಕೊಂಡು, ಜೊತೆಗೆ ಕುಟುಂಬದಲ್ಲಿ ಏನೇನೆಲ್ಲ ನಡೆದಿತ್ತು ಎಲ್ಲ ತಿಳ್ಕೊಂಡು ಅವ್ರು ಈ ತರದೊಂದು ಜ್ಯೋತಿಷ್ಯ ಹೇಳಿ, ಅಂದ್ರೆ ನಿಮ್ಮ ತಂದೆ ಸಾವನ್ನಪ್ಪೋದಕ್ಕೆ ನಿಮ್ಮ ತಾಯಿನೇ ಕಾರಣ, ಅವರು ಕುಟುಂಬದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಂತರ ಮಾಟ ಮಂತ್ರ ಮಾಡಿಸಿದ್ದಾರೆ, ಆಮೇಲೆ ನಿಮ್ಮ ತಂದೆಯವರು ಡೆತ್ ಆಗಿದ್ದಾರೆ ಅಂತ ಹೇಳಿ ಅವರು ಹೇಳಿರ್ತಾರೆ. ಈ ಮಾತನ್ನೇ ನಂಬಿದಂತ ಒಂದು ಸುಚಿತ್ರಾ ಏನು ಕಳೆದ 4-5 ತಿಂಗಳಿಂದನೂ ಕೂಡ ತಾಯಿಯನ್ನು ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ಕಾಲ ಕೂಡಿ ಬಂದಿರೋದಿಲ್ಲ. ಮೊನ್ನೆ ರಾತ್ರಿ ಸುಚಿತ್ರಾ ಅವರ ತಾಯಿ ಪುಷ್ಪಲತಾ ಒಬ್ಬರೇ ಇದ್ದಂತ ಟೈಮಲ್ಲಿ ಈಕೆ ಏನು ತುಮಕೂರಿನ ಕ್ಯಾಸಂದ್ರಿಂದ ಹೋಗಿ ಮನೆಗೆ ಹೋದಂತ, ಅನುಪನಹಳ್ಳಿಯಲ್ಲಿರುವಂತ ಮನೆಗೆ, ಒಂಟಿ ಮನೆ ಅದೊಂದು ಹೇಳಲಾಗ್ತಾ ಇದೆ, ಅಲ್ಲಿ ಹೋದಂತ ಸುಚಿತ್ರಾ ತನ್ನ ತಾಯಿಯನ್ನ ತಲೆದಿಂಬ ಆಕೆ ಮಲಗಿರ್ತಾಳೆ. ಆ ಮಲಗಿದ್ದಂತ ಟೈಮಲ್ಲೇ ತಲೆದಿಂಬನ ಹಾಕಿ ಉಸಿರುಗಟ್ಟಿ ಸಾಕಿರ್ತಕ್ಕಂಥದ್ದು. ಅದಾದ ಬಳಿಕ ಒಂದು ದೊಡ್ಡ ಹೈಡ್ರಾಮನೆ ಮಾಡಿದಾಳೆ. ನಮ್ಮ ತಾಯಿನೂ ಡೆತ್ ಆದ್ರು ಅಂತ ಹೇಳಿ ಇಡೀ ಊರಿಗೆಲ್ಲ ಸುದ್ದಿ ಮುಟ್ಟಿಸಿ ತರಾತುರಿಯಲ್ಲಿ ಆಕೆಯನ್ನ ಏನು ಅಂದ್ರೆ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರಿಂದಕ್ಕೆ ಏನೋ ಹನುಪನಹಳ್ಳಿ ಗ್ರಾಮಸ್ಥರಿಗೆ ಅನುಮಾನ ಬರುತ್ತೆ. ಯಾಕಂದ್ರೆ ಈಕೆ ಪುಷ್ಪಲತಾ ಇದಕ್ ಮುಂಚೆ ಚೆನ್ನಾಗಿ ಊರ್ ತುಂಬ ಓಡಾಡ್ಕೊಂಡಿರ್ತಾರೆ, ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ, ಹೊಲದ ಕೆಲಸ ಮಾಡ್ತಿರ್ತಾರೆ, ತೋಟದ ಕೆಲಸ ಮಾಡ್ತಾ ಇರ್ತಾರೆ. ಇದೆಲ್ಲ ಓಡಾಡ್ತಿದ್ದಂತ ಮಹಿಳೆ ಇದಕ್ಕಿದ್ದಂಗೆ ಏನು ಇವತ್ತು ಇಷ್ಟೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದಕ್ಕೆ ಕಾರಣ ಅಂತ ಹೇಳಿ ಅವರು ಬಂದು ಮನೆಯಲ್ಲಿ ನೋಡ್ತಾರೆ. ಮನೆಯಲ್ಲಿ ಅಂದ್ರೆ ಮೃತದೇಹ ಬಿದ್ದಿದ್ದ ರೀತಿಗಳು ಮತ್ತೆ ಮನೆಯಲ್ಲಿ ಇದ್ದಿದ್ದಂತ ಕೆಲವೊಂದು ಸ್ಥಿತಿಗತಿಗಳಿಗೂ ಅವ್ರಿಗೆ ಕೆಲವೊಂದ್ ಕಡೆ ಅನುಮಾನ ಬರುತ್ತೆ. ಕೂಡಲೇ ಏನು ಆಕೆ ಅಣ್ಣ ಏನು ಮೃತಪಟ್ಟಿರುವಂತ ಪುಷ್ಪಲತಾರ ಅಣ್ಣ ಆತನ ಕಡೆಯಿಂದ ಕ್ಯಾಸಂದ್ರ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಳಿಕ ಪೊಲೀಸ್ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಆಕೆಯನ್ನ ಅಲ್ಲೇ ವಶಕ್ಕೆ ತಗೊಂಡ್ ಬಳಿಕ ನಿಜಾಂಶ ಬಾಯಿ ಬಿಟ್ಟಿರುವಂತದ್ದು. ಇಲ್ಲಿ ಒಬ್ಬ ಮಹಿಳೆಯನ್ನ, ಒಬ್ಬ ಸಾಮಾನ್ಯ ಯುವತಿ ಒಬ್ಳೇ ಉಸಿರುಗಟ್ಟಿಸಿ ಕೊಲೆ ಮಾಡೋಕ್ ಚಾನ್ಸ್ ಇಲ್ಲ. ಇವಳ ಜೊತೆ ಬೇರೆ ಯಾರಾದ್ರೂ ಇನ್ವಾಲ್ವ್ ಆಗಿರೋ ಚಾನ್ಸಸ್ ಇದೆಯಾ, ಹೇಗೆ? ಓಕೆ, ಈಗಾಗಲೇ ನಮಗೆ ಪೊಲೀಸರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಏನ್ ಸುಚಿತ್ರಾ ಅವರ ಪತಿ ಸುರೇಶ್ ಎಂಬಾತ ಏನಿದ್ದಾನೆ, ಈತನನ್ನ ಈಗಾಗಲೇ ಕೂಡ ವಿಚಾರಣೆ ಮಾಡ್ತಿರ್ತಕ್ಕಂಥದ್ದು. ಏನಾದ್ರೂ ಒಂದ್ ವೇಳೆ ಆತ ಈ ಒಂದು ಪ್ರಕರಣದಲ್ಲಿ ಆತಂದ ಏನೋ ಕೈವಾಡ ಇದ್ದಿದ್ರೆ ಆತನು ಕೂಡ ನಾವು ವಶಕ್ಕೆ ಪಡೆದು ಮುಂದಿನ ಆತನಿಗೆ ನಾವು ತೋರಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಮಾಹಿತಿಗಾಗಿ.